ಕೃಷ್ಣ ಪರಮಾತ್ಮ ರಂಗೇಶ್ವರ ಇಲ್ಲಿ ಶಿವಧನುರ್ಭಂಗ ಆದ ಜಾಗ. ಚಾಣೂರ ಮುಷ್ಟಿಕಾನುವ ದೈತ್ಯರನ್ನು ಸಂಹಾರ ಮಾಡಿ ಶಿವಧನುರ್ಭಂಗ ಮಾಡಿದ್ದು ಇಲ್ಲೇ. ವಿಶೇಷವಾಗಿ ಆ ಶಿವನನ್ನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡುವವನು ಕಂಸ ಅಸುರ. ಯಾವಾಗಲೂ ಶಿವ ಪೂಜೆಯನ್ನೇ ಸರ್ವೋತ್ತಮ ಅಂತ ಮಾಡ್ತಾ ಇದ್ದ. ಕೃಷ್ಣ ನೇರವಾಗಿ ಬಂದು ಇಲ್ಲಿ ಇದು ಗ್ರಾಮದಿಂದ ಹೊರಗಿತ್ತು ಈ ಭಾಗವತದ ಪ್ರಕಾರ. ಇಲ್ಲಿ ಶಿವ ಧನುರ್ಭಂಗ ಮಾಡಿ ಚಾಣೂರ ಮುಷ್ಟಿಕರಣ ಸಂಹಾರ ಮಾಡಿ ಇಲ್ಲಿಂದ ಕೃಷ್ಣ ಆ ಕಂಸನ ರಾಜಧಾನಿಗೆ ನುಗ್ಗಿ ಅವನನ್ನು ಸಂಹಾರ ಮಾಡ್ತಾನೆ. ಅವನನ್ನು ಸಂಹಾರ ಮಾಡಿದ ಮೇಲೆ ವಿಶ್ರಾಂತಿ ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ವಿಶ್ರಾಂತಿಯನ್ನು ಪಡೆದ ಅನ್ನುವುದು ಇತಿಹಾಸ. ಇಷ್ಟು ಇಲ್ಲಿ ಭಾಗವತದ ಕಥೆಗಳನ್ನೆಲ್ಲ ನೀವು ಕೇಳಬೇಕಾದ್ರೆ ಶಿವಧನುರ್ಭಂಗ ಆದ ಜಾಗ, ಇದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಇನ್ನು ಮುಂದೆ ನಾವು ಆ ಕೃಷ್ಣನ ಜನ್ಮಭೂಮಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ 2.5 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ಆಟೋದಲ್ಲಿ ಹೋದರೆ ಪುಣ್ಯ ಬರುತ್ತೆ, ನಡ್ಕೊಂಡು ಯಾರು ಬರಬೇಡಿ, ನಮಗೆ ತಡ ಆಗುತ್ತೆ. ಈಗ ನಡ್ಕೊಂಡು ಬರಬೇಕು ಅಂತ ಹೇಳಿದ್ರಿಂದ ಇನ್ನೂ ನಡೀತಾನೆ ಇದ್ದಾರೆ ಎಷ್ಟೋ ಜನ. ಆಟೋದಲ್ಲಿ 2.5 ಕಿಲೋಮೀಟರ್. ಗೇಟ್ ನಂಬರ್ 3 ನಲ್ಲಿ ಹೋಗಬೇಕು. ಮತ್ತೆ ನೀವು ವಾಪಸ್ಸು ಅಲ್ಲೇ ಹೋಗಬೇಕು. ನಿಮ್ಮ ಮೊಬೈಲು, ನಿಮ್ಮ ಏನೆಲ್ಲ ಪದಾರ್ಥಗಳಿದೆ ಅದೆಲ್ಲ ಅಲ್ಲೇ ನೀವು ಒಂದು ಡೆಪಾಸಿಟ್ ಮಾಡಿ ಹೋಗಬೇಕು. ಯಾರು ಮೊಬೈಲ್ ಹಿಡ್ಕೊಂಡು ಒಳಗಡೆ ಹೋಗೋ ಹಾಗಿಲ್ಲ. ಒಳಗಡೆ ಹೋದ್ಮೇಲೆ ಅದು ತುಂಬಾ ದೂರ ನಡಿಲಿಕ್ಕಿದೆ. ಅಲ್ಲಲ್ಲಿ ಅವ್ಯವಸ್ಥೆಗಳಾಗ್ತಾ ಇರುತ್ತೆ. ಎಲ್ಲ ಒಟ್ಟಿಗೆ ಸಿಗಲ್ಲ ನಿಮಗೆ. ಆದರೆ ನೀವು 3ನೇ ನಂಬರ್ ಗೇಟಿನಲ್ಲೇ ಬಂದು ನಿಮ್ಮ ಬಸ್ಸಲ್ಲಿ ನೀವು ಕೂತ್ಕೊಳ್ಬೇಕು. ಇಲ್ಲ ಬಸ್ಸಿನವ್ರು ಯಾರೂ ಬರಲಿಲ್ಲ, ನಮ್ಮ ಪಾಡಿ ನಾವು ಬಂದ್ಬಿಡ್ತೀವಿ ಅಂದ್ಬಿಟ್ಟು ನೀವು ಹೇಗಿದ್ರು ನಿಮ್ಗೆ ಜಾಗ ಗೊತ್ತಿದೆ ಅಂತ ಬರಬೇಡಿ. ಯಾಕೆಂದ್ರೆ ಬಸ್ಸಿನವರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಬಸ್ಸಿನಲ್ಲಿ ಬರೋ ತನಕ ಕಾಯಿರಿ. ಅಲ್ಲಿ ಬೇಕಾದ್ರೆ ಗಿಬ್ಬಿನ ಹಾಲು ಬೇಡ, ಕಬ್ಬಿನ ಹಾಲು ಕುಡಿರಿ, ಆಯ್ತಾ? ತುಂಬಾ ಆಯಾಸ ಆಗಿದ್ರೆ. ಇನ್ನು ಯಾವುದೇ ರೀತಿಯಾದ ಪದಾರ್ಥಗಳನ್ನ, ಜಾಂಗೀರ್ ನೋಡ್ಲಿಕ್ಕೆ ಚೆನ್ನಾಗಿದೆ, ಜಿಲೇಬಿ ಚೆನ್ನಾಗಿದೆ ಅಂತ ತಿನ್ನಕ್ಕೆ ಹೋಗ್ಬೇಡಿ, ಆಯ್ತಾ? ಅನಿವಾರ್ಯ ಆದ್ರೆ ಕಬ್ಬಿನ ಜ್ಯೂಸ್ ಕುಡಿರಿ, ಆಯ್ತಾ? ಇನ್ನು ನೀರು ಕುಡಿರಿ, ಅದಕ್ಕೆ ದೋಷ ಇಲ್ಲ. ಇನ್ನು ಉಳಿದ ಯಾವುದೇ ಪದಾರ್ಥ ತಿನ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಆರೋಗ್ಯ ತಪ್ಪಿದ್ರೆ ಅದಕ್ಕೆ ಔಷಧಿಯನ್ನು ಮತ್ತೆ ವಿಜಯ ಕೃಷ್ಣ ತಂದು ಕೊಡಬೇಕಾಗುತ್ತೆ. ಬಹಳ ಸಮಸ್ಯೆ ಆಗುತ್ತೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಸ್ನಾನ ಮಾಡಿ, ಇಲ್ಲಿ ನಮಸ್ಕಾರ ಮಾಡಿ ದರ್ಶನ ಆದವರೆಲ್ಲ ಹೊರಡ್ಬೋದು, ಕಾಯೋದೇನು ಬೇಡ. ಇಲ್ಲಿ ಆಟೋ ರಿಕ್ಷಾ ಸಿಗುತ್ತೆ. 100 ರೂಪಾಯಿಂದ 150 ರೂಪಾಯಿ ಒಳಗಡೆ ಅಷ್ಟೇ. 100 ರೂಪಾಯಿಗೆ ಮಾತಾಡಿ. ಜನ್ಮಸ್ಥಾನ ಗೇಟ್ ನಂಬರ್ 3 ಅಂತ ಹೇಳ್ಬೇಕು. ಏನು ಗೇಟ್ ನಂಬರ್ 3? ಅದೇ ಗೇಟ್ ನಲ್ಲಿ ಹೋಗ್ಬೇಕು, ಅದೇ ಗೇಟ್ ನಲ್ಲಿ ವಾಪಸ್ ಬರಬೇಕು. ಬಸ್ಸು ಹತ್ರ ಇದೆ. ಮೊಬೈಲು, ಬ್ಯಾಗು, ಎಲೆಕ್ಟ್ರಾನಿಕ್ ಐಟಮ್ಸ್ ಏನು